ಅಮ್ಮ ಅಮ್ಮ ಅಂತ ಒದ್ದಾಡಿ ಪ್ರೀತಿಯನ್ನು ಕೂಸು ಜೀವ ಬಿಟ್ಟಿದೆ. ಅಯ್ಯೋ ಅಯ್ಯೋ 5 ವರ್ಷದ ಹೆಣ್ಣು ಮುಗಿಸ್ತಾರೆ. ಮಳೆ ಬರ್ತಾ ಇದೆ ಅಂತ ಗೋಡೆ ಬಳಿ ನಿಂತಿತ್ತು ಕೂಸು. ಗೋಡೆ ಬೆಂಗಳೂರಿನ ರಕ್ಕಸ ರಣ ಮಳೆಗೆ ಈಗ 7 ಜನ ಬಲಿಯಾಗಿರುವಂಥದ್ದು. ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿತ ಆಗಿ 7 ಜನ ಮೃತಪಟ್ಟಿದ್ದಾರೆ. ನಿಜಕ್ಕೂ ಹೃದಯ ವಿದ್ರಾವಕವಾದಂಥ ಘಟನೆ ಇದು. ನೀವು ನೋಡ್ಬೋದು, ಈ ಒಂದು ಗೋಡೆ ಏನಿದೆ, ಈ ಬೋರಿಂಗ್ ಆಸ್ಪತ್ರೆಯ ಗೋಡೆ, ಈ ಗೋಡೆಯ ಪಕ್ಕದಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಹಲವಾರು ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡುವಂಥವರು ಬಟ್ಟೆಗಳನ್ನು ಮತ್ತು ಬೇರೆ ವಸ್ತುಗಳನ್ನು ವ್ಯಾಪಾರ ಮಾಡುವಂಥವ್ರು ಮಾಡ್ತಾ ಇದ್ರು. ಬಂದಂಥ ಮಳೆ ಏನಿತ್ತು, ರಕ್ಕಸ ರಣ ಮಳೆ ಇದು. ಆ ಮಳೆಗೆ ನಿಜಕ್ಕೂ ಕೂಡ ಯಾರ್ಯಾರು ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಒಂದು ಗಾಳಿ ಬೀಸಿದ್ದು. ಈ ಗಾಳಿ ಬೀಸಿ ಇಲ್ಲಿ ನಡೆದಂಥ ದುರಂತ ನಿಜಕ್ಕೂ ಕೂಡ ಮೈ ಜುಮ್ ಅನಿಸುತ್ತೆ. ಇಲ್ಲಿ ಸುಮಾರು ಈಗ ಮುಖ್ಯಮಂತ್ರಿಗಳು ಹೇಳಿರೋ ಹಾಗೆ 7 ಜನ ಮೃತಪಟ್ಟಿದ್ದಾರೆ, ಅದರಲ್ಲಿ ಮಕ್ಕಳು ಕೂಡ ಇದ್ದಾರೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಸೇರಿದಂತೆ ಇಲ್ಲಿನ ಮಾಹಿತಿ, ಇಲ್ಲಿಂದ ಸ್ಥಳೀಯ ಮಾಹಿತಿ ಸಿಗ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು, ಹೀಗೆ ಸುಮಾರು ಒಂದು 100 ಅಡಿ ಇರುವಂಥ ಒಂದು ಈ ಗೋಡೆ ಕುಸಿದಿದೆ. ಇದು ಅತ್ಯಂತ ಹಳೆಯ ಗೋಡೆ. ಆ ಹಳೆಯ ಗೋಡೆ ಏನಿದೆ, ಈ ಮಳೆಗೆ ಏಕಾಏಕಿ ಕುಸಿದು ಬಿದ್ದಿರುವಂಥದ್ದು. ಏಕಾಏಕಿ ಕುಸಿದು ಬಿದ್ದಂಥ ಬೆನ್ನಲ್ಲೇನೆ ಇಲ್ಲಿದ್ದಂಥವರು ಇನ್ನೇನು ಅವರ ವಸ್ತುಗಳನ್ನು ತೆಗೆದುಕೊಂಡು ಹೋಗೋಣ ಅನ್ನುವಂಥ ಹರಿಬಿರಿಯಲ್ಲಿ ಇದ್ದಂಥ ವೇಳೆಯಲ್ಲೇನೆ ಈ ಒಂದು ದುರಂತ ಸಂಭವಿಸ್ಬಿಟ್ಟಿದೆ. ನಿಜಕ್ಕೂ ಕೂಡ ಈ ದುರಂತದಲ್ಲಿ ಹೇಗೆ ಆಗಿದೆ ಅಂತೇಳಿ ಹೇಳಿದ್ರೆ, ಅವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಇಲ್ಲಿದ್ದಂಥ ಒಂದು ವಸ್ತುಗಳು, ಮಾರಾಟದ ವಸ್ತುಗಳೇನೇನು ಮಳೆ ಶುರು ಆಗ್ತಾ ಇದ್ದಂತೆಯೇ ಎತ್ಕೊಳ್ಳುವಂಥ ಪ್ರಯತ್ನದಲ್ಲಿದ್ದರು ಅಂತ ಕಾಣುತ್ತೆ. ಈ ಎಲ್ಲ ಪ್ರಯತ್ನಗಳನ್ನು ಕೂಡ ಗೋಡೆ ಕುಸಿದು ಸಂಪೂರ್ಣವಾಗಿ ಅವರನ್ನು ಆಪೋಷಣ ತೆಗೆದುಕೊಂಡಿರುವಂಥದ್ದು. ನಿಜಕ್ಕೂ ಕೂಡ ಹೃದಯ ವಿದ್ರಾವಕ ಅಂತ ಹೇಳ್ಬೋದು. ಇಲ್ಲಿನ ಬೋರಿಂಗ್ ಆಸ್ಪತ್ರೆಯ ವ್ಯವಸ್ಥೆ ಹೇಗಿದೆ ಅಂತೇಳಿ ಹೇಳಿದ್ರೆ, ಈ ಒಂದು ಕಾಂಪೌಂಡ್ ಗೋಡೆ ರಿನೋವೇಟೇ ಮಾಡಲಿಲ್ಲ. ಅತ್ಯಂತ ಹಳೆಯದಾದಂಥ ಗೋಡೆ, ಮಾರ್ಚರಿ ಪಕ್ಕದಲ್ಲಿರುವಂಥ ಗೋಡೆ. ಸೊ ಎಲ್ಲಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ನೋಡಬಹುದು. ಇಲ್ಲಿ ಈ ಎಲ್ಲ ಗೋಡೆಯ ಒಂದು ಅವಶೇಷಗಳನ್ನ ನೀವು ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಯಾಕೆ ವ್ಯಾಪಾರಸ್ಥರಿಗೆ ಮಾಡ್ತಾ ಇದ್ರು ಕೂಡ ಇವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅವಕಾಶ ಕೊಟ್ಟಿರುವಂಥದ್ದಕ್ಕೆ ಈ ಒಂದು ಗೋಡೆ ಕೆಳಗಡೆನೆ ಅವರು ವ್ಯಾಪಾರ ಅಂದರೆ ಇಷ್ಟು ದೊಡ್ಡ ಮಳೆ ಒಂದು ಬರುವಂಥ ಸಂದರ್ಭದಲ್ಲಿ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಅತ್ಯಂತ ದೊಡ್ಡದಾದಂಥ ಮಳೆ ಬರುತ್ತೆ ಅಂತ ಮುನ್ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಕಳೆದ 2 ದಿನಗಳಿಂದ ಕೂಡ ಮುನ್ಸೂಚನೆಯನ್ನು ಕೊಡ್ತಾ ಬರ್ತಾ ಇತ್ತು. ಆದರೆ ಇಲ್ಲಿ ಈ ಅಧಿಕಾರಿಗಳು ಯಾವುದೇ ರೀತಿಯ ಪ್ರಿಕಾಷನ್ಸ್ ತಗೊಂಡಿಲ್ಲ. ಇಂಥ ದೊಡ್ಡದಾದಂಥ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಈ ಒಂದು ಬೋರಿಂಗ್ ಆಸ್ಪತ್ರೆಯ ಒಂದು ಮೆಡಿಕಲ್ ಕಾಲೇಜ್ ಏನಿದೆ, ಈ ಕಾಲೇಜಿನ ಕಟ್ಟಡ ಕಟ್ಟಿದ್ದಾರೆ. ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಇದನ್ನು ರಿನೋವೇಟ್ ಮಾಡಿಲ್ಲ. ಇಲ್ಲಿ ಆ ಕಾರಣದಿಂದಾಗಿ ಬಿದ್ದಿರುವಂಥದ್ದು. ಪಕ್ಕದಲ್ಲೇ ನೀವು ನೋಡಬಹುದು, ಮರಣೋತ್ತರ ಪರೀಕ್ಷೆಯ ಒಂದು ಶವಾಗಾರ ಇದೆ. ಅಲ್ಲಿ ಅದು ಕಂಡುಕೊಂಡಂತೆ ಇರುವಂಥ ಗೋಡೆ ಇದು. ಈ ಗೋಡೆ ಈಗ 8 ಜನರನ್ನ ಆಪೋಷಣ ತೆಗೆದುಕೊಂಡು ಜೀವವನ್ನು ಬಲಿ ಪಡೆದುಕೊಂಡು ಮತ್ತಷ್ಟು ಜನ ಕ್ಯಾಶುಯಾಲಿಟಿ ಆಗಿದ್ದಾರೆ. ಈಗ 8 ಜನ ಆಸ್ಪತ್ರೆ ಒಳಗಡೆ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಅವರಲ್ಲಿ ಇನ್ನಷ್ಟು ಜನ ಗಂಭೀರವಾಗಿದ್ದಾರಾ ಅನ್ನುವಂಥದ್ದನ್ನು ಕೂಡ ಈಗ ವೈದ್ಯರು ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಸೊ ಅವರು ಬದುಕು ಉಳಿಲಿ ಅನ್ನುವಂಥದ್ದು ಎಲ್ಲರ ಆಶಯ. ಆದರೆ ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ, ಬೋರಿಂಗ್ ಆಸ್ಪತ್ರೆಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ಈಗ 8 ಜನ ಬಲಿಯಾಗಿದ್ದಾರೆ. ಜೊತೆಗೆ GBA ಅಧಿಕಾರಿಗಳು ಕೂಡ ಏನು ಮಾಡ್ತಾ ಇದ್ರು, ಅದನ್ನು ರಿಪೋರ್ಟ್ ಮಾಡಿಲ್ವಾ ಅನ್ನುವಂಥದ್ದು ಕೂಡ ಸ್ಥಳೀಯರೀಗ ಆಗ್ರಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾಮನ್ ಸುರೇಶ್ ಜೊತೆ ಶಿವು ಸಿ, ರಾಜ್ ನ್ಯೂಸ್, ಬೆಂಗಳೂರು.